ಸನ್ಮಾನ್ಯ ಸಭಾಧ್ಯಕ್ಷರೇ, ದೊಡ್ಡಬಳ್ಳಾಪುರ ತಾಲೂಕಲ್ಲಿ ನಿರ್ಮಾಣವಾಗ್ತಿರುವಂತಹ 100 ಹಾಸಿಗೆಗಳ ESI ಆಸ್ಪತ್ರೆಯ ಉದ್ಘಾಟನೆಯ ಕುರಿತು ಗೌರವಾನ್ವಿತ ಕಾರ್ಮಿಕ ಇಲಾಖೆಯ ಸಚಿವರ ಗಮನವನ್ನ ಸೆಳೆಯಲಿಕ್ಕೆ ಸಭಾಧ್ಯಕ್ಷ ಉತ್ತರ ಒದಗಿಸಲಾಗಿದೆ. ಸಭಾಧ್ಯಕ್ಷ, ಈ ಆಸ್ಪತ್ರೆ ಮಾನ್ಯ ಸಚಿವರು ಹೇಳಿರಂಗೆ 2013ನೇ ಇಸ್ವಿ ಅಕ್ಟೋಬರ್ ತಿಂಗಳಲ್ಲಿ ಗುದ್ಲಿ ಪೂಜೆ ಕಾರ್ಯಕ್ರಮ ನೆರವೇರಿತು. 2013ರಿಂದ ಈಗಾಗಲೇ 13 ವರ್ಷ ಆಗಿದೆ. 2016ರಲ್ಲಿ ಕನ್ಸ್ಟ್ರಕ್ಷನ್ ಶುರುವಾಯಿತು. 2016ರಲ್ಲಿ ಕನ್ಸ್ಟ್ರಕ್ಷನ್ ಶುರುವಾಗಿ ಈಗ 2026ನೇ ಇಸ್ವಿಗೆ ಬಂದಿದ್ದೀವಿ. ನಾನು ಸಹ ಸಚಿವರನ್ನ ಇದ್ರ ಬಗ್ಗೆ ಕೇಳ್ಕೊಂಡಿದ್ದೀನಿ. ಇದೇ ಸದನದಲ್ಲಿ ಪ್ರಶ್ನೆಯೂ ಸಹ ಬಂದಿದೆ. ಕೇಂದ್ರ ಸರ್ಕಾರ ಹ್ಯಾಂಡ್ ಓವರ್ ರಾಜ್ಯ ಸರ್ಕಾರಕ್ಕಾಗಿಲ್ಲ ಅಂತ ಹೇಳಿ ಮಾನ್ಯ ಸಚಿವರು ಹೇಳಿದ್ರು. ಈಗ ಇವತ್ತು ಕೊಟ್ಟಿರುವಂತಹ ಉತ್ತರದಲ್ಲಿ ಎಂಪ್ಲಾಯಿ ಸ್ಟೇಟ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಮುಖಾಂತರ ಕಾರ್ಯಾಚರಣೆಯನ್ನು ಕೈಗೊಳ್ಳಲು ರಾಜ್ಯ ಸರ್ಕಾರದ ಪತ್ರ ಸಂಖ್ಯೆಯಲ್ಲಿ ಸಹಮತ ನೀಡಲಾಗಿರುತ್ತೆ ಅಂತ ಹೇಳಿದ್ದಾರೆ. ಹಾಗಾಗಿ ನನ್ನ ಪ್ರಶ್ನೆ ಇರುವಂತದ್ದು, ಈಗ ಕೇಂದ್ರ ESIC ವತಿಯಿಂದ ನಡೆಯುತ್ತೆ ಹಾಗೂ ರಾಜ್ಯ ಸರ್ಕಾರದ ಯಾವುದೇ ಪಾಲ್ದಾರಿಕೆ ಈ ಆಸ್ಪತ್ರೆಯಲ್ಲಿ ಇರುತ್ತಾ ಇಲ್ವಾ, ಮತ್ತು ಕೇಂದ್ರ ಸರ್ಕಾರ ಯಾವ ನಿಯಮಾವಳಿಗಳ ಪ್ರಕಾರ ಯಾವ ಹಂತದಲ್ಲಿ ಇದನ್ನ ಪ್ರಾರಂಭ ಮಾಡ್ತಾರೆ, ಅದ್ರ ಮೇಲೆ ನಮ್ಮ ಕಾರ್ಮಿಕ ಇಲಾಖೆಗೆ ಏನಾದರೂ ಇದು ಇರುತ್ತಾ ಇಲ್ವಾ ಅಂತ ತಿಳ್ಕೊಳ್ಳಿಕ್ಕೆ ನಾನು ಇಚ್ಛೆ ಪಡ್ತೀನಿ. ಸ್ನೇಹಿತರಾಗಿರ್ತಕ್ಕಂಥ ಮುನಿರಾಜರವರದು ಬಹಳ ಸರಿ ಒತ್ತಡ ಮಾಡಿದ್ದಾರೆ. ಐ ಶುಡ್ ರಿಯಲಿ ಅಪ್ರಿಷಿಯೇಟ್ ಹಿಮ್. ಬಟ್ ಅವ್ರಿಗೆ ಆಲ್ರೆಡಿ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಇದು 2013ನೇ ಇಸ್ವಿಯಲ್ಲಿ ಪ್ರಾರಂಭ ಆಗಿರ್ತಕ್ಕಂಥದ್ದು 2024ನೇ ಇಸ್ವಿವರೆಗೆ ಕಾಂಟ್ರಾಕ್ಟರ್ ಈಗ ಕಂಪ್ಲೀಟ್ ಮಾಡಿದ್ದಾನೆ ಬಿಲ್ಡಿಂಗ್. ಆದರೆ ESI ಕಾರ್ಪೊರೇಷನ್ ಸೆಂಟ್ರಲ್ನವರಿಗೂ ನಮಗೂ ಕಾಂಟ್ರಾಕ್ಟರ್ ಇನ್ನಾದರೂ ಸೆಂಟ್ರಲ್ ಗೌರ್ಮೆಂಟ್ಗಾಗಲಿ ನಮಗಾಗಲಿ ಹ್ಯಾಂಡ್ ಓವರ್ ಮಾಡಿಲ್ಲ. ಹವರ್ ನಾವು ಫರ್ದರ್ ಆಗಿ ಕೇಂದ್ರ ಸರ್ಕಾರಕ್ಕೆ ತಮ್ಮ ಮನವಿ ಮೇಲೆ ನಾವು ಕೇಂದ್ರ ಸರ್ಕಾರಕ್ಕೆ ಬರೆದಿದ್ದೀವಿ ಕೂಡ. ಇಫ್ ಸೆಂಟ್ರಲ್ ಗೌರ್ಮೆಂಟ್ ವಾಂಟ್ಸ್ ಟು ಟೇಕ್ ದಿಸ್ ಅಂಡ್ ಸ್ಟಾರ್ಟ್ ಅನ್ ಹಾಸ್ಪಿಟಲ್, ನಮಗೇನು ಅಭ್ಯಂತರ ಅಂತ ಬರೆದು ಕಳಿಸಿದ್ದೀವಿ. ಅದಾದ ನಂತರ ಅಲ್ಲಿಂದ ಒಂದು ಇನ್ಸ್ಪೆಕ್ಷನ್ಗೆ ಕೆಲವು ಡಾಕ್ಟರ್ಸ್ಗಳೆಲ್ಲ ಬಂದು ಹೋಗಿದ್ದಾರೆ. ನಿಮಗೆ ಮಾಹಿತಿಯನ್ನು ಕೊಡ್ಲಿಕ್ಕೆ ಇಚ್ಛೆ ಬಯಸ್ತೀನಿ. ಆನ್ 28/2024 ರೀಜನಲ್ ಡೈರೆಕ್ಟರ್ ESI ಹ್ಯಾಂಡ್ ಓವರಿಂಗ್ ಬಿಲ್ಡಿಂಗ್ ನಾವು ಬರೆದ್ವಿ ಅವರಿಗೆ. ಅದಾದ ನಂತರ ಟೀಮ್ ಆಫ್ ಡಾಕ್ಟರ್ ರೀಸೆಂಟ್ಲಿ ಡಿಸೆಂಬರ್ 2025 ಫೆಬ್ರವರಿ, ಅದರ ಜೊತೆಗೆ 2026ರಲ್ಲಿ ಇಸ್ವಿಯಲ್ಲಿ ಸುಮಾರು ಇನ್ವೆಂಟ್ರಿಗೋಸ್ಕರ ನಮಗೆ ಆಲ್ರೆಡಿ ಪರ್ಮಿಷನ್ ಕೂಡ ಕೊಟ್ಟಾಗಿದೆ. ನಾವು ಇನ್ವೆಂಟ್ರಿ ಕೂಡ ಆಲ್ರೆಡಿ FD ಕನ್ಕರೆನ್ಸ್ ನ ತಗೊಂಡಿದ್ದೀವಿ. ಅದರ ಜೊತೆಗೆ ಅಡ್ವಾನ್ಸ್ ಆಗಿ ಸುಮಾರು 181 ಸ್ಟಾಫ್ ಬೇಕು, ಅದಕ್ಕೆ 30 ಡಾಕ್ಟರ್ ಬೇಕಾಗಿದೆ. ಇದ್ರದ್ದು ಆಲ್ರೆಡಿ ವಿ ಆರ್ ಗಾನ್ ಇನ್ ಅಡ್ವಾನ್ಸ್. ನಾವು ಇದ್ರ ಬಗ್ಗೆ ತಾವು ಕೂಡ ಶೋಭಾ ಕರಂದ್ಲಾಜೆ ಮೇಡಮ್ ಮಾತನಾಡಿದ್ದೀವಿ, ನಾವು ಮಾತನಾಡಿದ್ದೀವಿ. whenever they want they can start. So if they give permission, if they want to continue, we'll be more than happy if central government is continuing anta ನಾವು already clarification ಕೊಟ್ಟಿದ್ವಿ. This is what you wanted. Sir, because ಗವರ್ನರ್ ಸ್ಪೀಚ್ ಅಲ್ಲಿ ಈ ಬಾರಿ ತಾವು ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿದೀರಾ. ಗವರ್ನರ್ ಸ್ಪೀಚ್ ಅಲ್ಲಿ ESI ಆಸ್ಪತ್ರೆ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದೀರಾ. ನಾನು ಸಹ ಅದರ ಆಧಾರದ ಮೇಲೆ ಏಪ್ರಿಲ್ ತಿಂಗಳಲ್ಲಿ ಶುರುವಾಗುತ್ತೆ ಅಂತ ಇಲಾಖೆ ವತಿಯಿಂದ ಹೇಳಿದೀನಿ. ಈಗ ರಾಜ್ಯ ಸರ್ಕಾರದ ಕೇಂದ್ರ ಸರ್ಕಾರದ ಅನ್ನೋ ಪ್ರಾಬ್ಲಮ್ ಬಿಟ್ಟು, ಯಾಕಂದ್ರೆ ನೀವೇ ಹೇಳಿದಂಗೆ ಅಡ್ವಾನ್ಸ್ ಅಲ್ಲಿ ಟೆಂಡರು ಸಹ ಕರೆದಿದ್ದೀರಾ, ಡಾಕ್ಟರ್ಸು ಸಹ ನೀವು ಅಸೈನ್ ಮಾಡ್ತಾ ಇದ್ದೀರಾ, ನಿಯೋಜನೆ ಮಾಡ್ತಾ ಇದ್ದೀರಾ. ಕ್ಲಾರಿಟಿ ವೈಸ್ ನೀವು ಪತ್ರ ಬರೆದಿದ್ದೀರಾ. ನಾನೇ ಕೇಳ್ಕೊಂಡಿದ್ದೆ, ಸರ್ ಇಲ್ಲಿ ಏನಾದರೂ ಶುರು ಮಾಡೋಕ್ಕಾಗಿಲ್ಲ, ನಮ್ಗೆ ಅನುದಾನದ ಕೊರತೆ ಇದ್ರೆ ದಯವಿಟ್ಟು ಕೇಂದ್ರ ಸರ್ಕಾರ ಕೊಟ್ಬಿಡಿ ಅಂತ ಹೇಳಿ ನಾನು ಬಜೆಟ್ ಮುಂಚೆ ಕೇಳಿದ್ದೆ. ಆದ್ರೆ ಈ ಗವರ್ನರ್ ಸ್ಪೀಚ್ ಅಲ್ಲಿ ನಾವು ESI ಆಸ್ಪತ್ರೆ ನಡೆಸ್ತೀವಿ ಅಂತ ಗವರ್ನರ್ ಭಾಷಣದಲ್ಲಿದೆ. ಅದಕ್ಕೆ ನಾನು ಕೇಳ್ತಾ ಇರೋಂಥದ್ದು. ಪಾಯಿಂಟ್ ಇಸ್ ವ್ಯಾಲಿಡ್ ಇದೆ. ಏನಾಗಿದೆ, ಇಲ್ಲಿ ಕಾಂಟ್ರಾಕ್ಟರ್ ನಮಗೆ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಕೊಡಬೇಕು. ದ ಕಾಂಟ್ರಾಕ್ಟರ್ ಸೆಂಟ್ರಲ್ ಗೌರ್ಮೆಂಟ್ ಟೆಂಡರ್ ಕಂಡಿರ್ತಕ್ಕಂಥದ್ದು. ಈವನ್ ಸೆಂಟ್ರಲ್ ಗೌರ್ಮೆಂಟ್ ಮೇಡಮ್ ಕೂಡ ಮಾತನಾಡಿದ್ದಾರೆ ಅವರಿಗೆ. ಕಾಂಟ್ರಾಕ್ಟರ್ ಎಲ್ಲಿವರೆಗೆ ಅವರಿಗನ್ನ ಹ್ಯಾಂಡ್ ಓವರ್ ಮಾಡಲ್ಲ, ನಮಗನ್ನ ಹ್ಯಾಂಡ್ ಓವರ್ ಮಾಡಲ್ಲ, ಉದ್ಘಾಟನೆ ಮಾಡಕ್ ಬರಲ್ಲ. ಬಟ್ ಬಿಫೋರ್ ಟು ದಟ್ ಆಲ್ರೆಡಿ ಮತ್ತೆ ಮಿನಿಸ್ಟರ್ಗೆ ಲೆಟರ್ ಬರೆದಿದ್ದೀವಿ, ತಾವು ಕೂಡ ಕಮ್ಯುನಿಕೇಟ್ ಮಾಡ್ರಿ. ಒನ್ಸ್ ದ OC is given from the contractor to either to the state government or to the central, we will start immediately. ಸರ್, ಒಂದು ಸಭೆ ಮಾಡಿ ದಯವಿಟ್ಟು ತಮ್ಮ ಅಧ್ಯಕ್ಷತೆಯಲ್ಲಿ ನಾನು ಕೋರ್ಕೊಳ್ಳುವಂಥದ್ದು, ಸೆಂಟ್ರಲ್ ಹೂಎವರ್ ಇಸ್ ಇನ್ ಚಾರ್ಜ್ ಒಂದೇ ಒಂದು ಸಭೆ ಮಾಡಿ, ಜಸ್ಟ್ ಅ ಫೈನಲ್ ಕ್ಲೋಜರ್, ವೆದರ್ ಯು ವಿಲ್ ರನ್ ಇಟ್ ಆರ್ ದೇ ವಿಲ್ ರನ್ ಇಟ್. ಕಾಂಟ್ರಾಕ್ಟರ್ ಇಸ್ ನಾಟ್ ಅವೈಲಬಲ್. ಗವರ್ಮೆಂಟ್ ಅಧಿಕಾರಿಗಳ ಸರ್, ಸೆಂಟ್ರಲ್ ಗವರ್ಮೆಂಟ್ ಇಂದ ಹೂಎವರ್ ಇಸ್ ಇಲ್ಲಿ ESI ಕಾರ್ಪೊರೇಷನ್ ಅವ್ರಿಗೆ ನಾವು ಈಗ ಮಾತನಾಡ್ತೀವಿ, ನಿಮಗೆ ಕೂಡ ನಾಳೆ ಕರೆಸ್ತೀನಿ. ಅವ್ನು ಹ್ಯಾಂಡ್ ಓವರ್ ಮಾಡಬೇಕು. ESI ಕಾರ್ಪೊರೇಷನ್ ಸೆಂಟ್ರಲ್ಗೆ ಹ್ಯಾಂಡ್ ಓವರ್ ಟೆಂಡರ್ ಆಗಿರ್ತಕ್ಕಂಥ ಹ್ಯಾಂಡ್ ಓವರ್ ಮಾಡ್ತಾ ಇಲ್ಲ. ಸೊ ಐ ಥಿಂಕ್ ನಾವು ವಿ ಆರ್ ಫ್ಯಾಗ್ ಅಂಡ್ ಡೌನ್ ಇಲ್ಲಿದ್ದೀವಿ. ಮೋಸ್ಟ್ಲಿ ಆಗುತ್ತೆ. ದಿಸ್ ಇಸ್ ನಾವು ದಯವಿಟ್ಟು ಅದನ್ನ ಒಂದು ಸಭೆ ಮಾಡಿ ಕ್ಲಾರಿಟಿ ಆಗಿ ಯಾರು ನಡೆಸ್ತಾರೆ ಏನು ಅತಿ ತ್ವರಿತವಾಗಿ ಮಾಡಿಕೊಟ್ರೆ. ಫಾರ್ ಯುವರ್ ಕ್ಲಾರಿಫಿಕೇಶನ್, ಅಲ್ಲಿರ್ತಕ್ಕಂಥದ್ದು 60,000 ಜನ IP ಹೋಲ್ಡರ್ಸ್ ಅಂತ ನೀವೇನು ಹೇಳ್ತಿದ್ದೀರಿ. ನಮ್ಮಲ್ಲಿ 148 ಅಕ್ರಿಡಿಟೇಷನ್ ಹಾಸ್ಪಿಟಲ್ಸ್ ಇದಾವೆ. ಸೊ ಬೆನಿಫಿಷಿಯರ್ಸ್ಗೆ ಯಾವ ರೀತಿ ಅಂತ ತೊಂದರೆ ಇಲ್ಲ ಸದ್ಯದಲ್ಲಿ. ಬಟ್ ಹವರ್
What you are requesting is 13 ವರ್ಷದಿಂದ ನಡೀತಾ ಇದೆ, ಅದು ಪ್ರಾರಂಭ ಆಗ್ಬಿಡ್ಲಿ ಅನ್ನೋದಷ್ಟೇ ಸರ್. ಇಂಟೆಂಟ್ ಇಸ್ ಓನ್ಲಿ ಟು ಸ್ಟಾರ್ಟ್ ಇಟ್ ಕ್ವಿಕ್ಲಿ. I don't want to go more political. It is the central government directly has called for a tender. However, so it has gone so much of time since I became the minister. I personally went and met the minister, which you are also aware. I met the madam also, which you are also aware. But it is in the due course of time. It may not take much time from now. ಥ್ಯಾಂಕ್ ಯು ಸರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.